ಈಗ ಅರ್ಜಿ ಯುವ ಸರ್ ಕೊಡಿಸ್ತಾ ಇದ್ದಾರೆ, ಅವ್ರು ಅಟೆಂಡ್ ಮಾಡ್ತಾರೆ. ಅದೇನಿದೆಯೋ ಅದಕ್ಕೆ ನೀವು ಇಂಬರ ಜೊತೆ ಸೊಲ್ಯೂಷನ್ ಹೇಳ್ಬೇಕು. ಹಾಗಂಗಿದ್ರೆ ಲೇಟ್ ಮಾಡದೆ ಮಾಡ್ಕೊಡ್ತೀವಿ. ಯಾಕೆ 4 ದಿನಕ್ಕೆ ಒಂದ್ಸಲ ಬಿಡ್ತೀವಿ? ಈಗ ಏನ್ ಮಾಡ್ತೀಯ? ಇಲ್ಲಿ ಈ ಏರಿಯಾಗೆ ಪಾಪ ಅವ್ರು ದೂರ ಹೋಗೋಕ್ಕಾಗಲ್ಲ. ಅವ್ರು ಯಾವಾಗ ರಿಕ್ವೆಸ್ಟ್ ಮಾಡೋದು ಅವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಅದು ಹೇಳಿ. ಯಾಕಮ್ಮ ಈಗ ಈ ಓರೇ ಇದ್ದಾರೆ ಇಲ್ಲ ಇವ್ರು ಇವ ಸರು ತಹಸೀಲ್ದಾರ್ ಮೇಡಮ್ PDO ಅವರು ಏನ್ ವಿಚಾರ ಅಂತ ಇಲ್ಲಿ ಕ್ಲೀನ್ ಆಗಿ ಏನಿಲ್ಲ. ನಮ್ಮ ತಾತ ಅವ್ರು ಇದ್ದ ಕಾಲದಲ್ಲೇನೆ ನಮ್ಮ ಅಪ್ಪವ್ರಿಗೆ ಅಲ್ಲಿ ಜಾಗ ಕೊಟ್ಟಿದ್ರು, ಮನೆ ಇಲ್ಲ ಅಂತ ಅಲ್ಲಿ ಕಟ್ಕೊಂಡಿದೀವಿ, ಮನೇಲಿ ವಾಸನ ಮಾಡ್ತಿದ್ವಿ. ಈಗ ಆ ಜಾಗಕ್ಕೆ ಈಸೋತು ಅಂತ ಏನು ಇಲ್ಲ. ಈ ಸೇಮ್ ಅದೇ ತರನೇ ಪಕ್ಕದಲ್ಲಿ ಇನ್ನೊಬ್ರು ಬಂದು ಅದೇ ಜಾಗದಲ್ಲಿ ಕಟ್ಕೊಂಡ್ರು. ನಾವು ಆದ್ಮೇಲೆ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ 2017ರಲ್ಲಿ ಅವ್ರಿಗೆ ಈಸೋತು ಆಗಿದೆ, ನಮ್ದು ಆಗಿಲ್ಲ. ನಾವು 2011ರಿಂದ ಓಡಾಡ್ತಾನೆ ಇದೀವಿ, ಇವತ್ತು ನಾಳೆ ಅಂತ ಓಡಾಡಿಸ್ತಾ ಇದ್ದಾರೆ. ನಮ್ಮ ಹತ್ರ ಇರೋದು ಇಷ್ಟ ಸರ್, ಆಧಾರ ಇರೋದು ನಮ್ಮ ಹತ್ರ ಅಸೈನ್ಮೆಂಟ್ ಕಾಪಿ ಒಂದೇ. ಅದಕ್ಕೆ ಅರ್ಜಿ ನಾವು ಹಾಕಿದೀವಿ, ಕರೆಂಟ್ ಬಿಲ್ಲು ಕಟ್ತಾ ಇದೀವಿ, ಕಂದಾಯ ಬಿಲ್ಲು ಕಟ್ತಾ ಇದೀವಿ. ಬ್ಯಾಲೆನ್ಸ್ ಏನಿದ್ರು ಕಂದಾಯ ಬಿಲ್ ನಾವು ಕಟ್ಕೊಂತೀವಿ, ಅದ್ರ ಸಮಸ್ಯೆ ಇಲ್ಲ. ಇದು ಆಗಲ್ಲ ಅಂತ ಹೇಳ್ತಾರೆ ಸರ್. ರೆವಿನ್ಯೂ ಜಾಗದಲ್ಲಿ ಬರ್ತಾ ಇರೋದ್ರಿಂದ ಆಗ್ತಾ ಇಲ್ಲ. ಈಗ ಮುಂಚೆ ಈ ತರ ಡಾಕ್ಯುಮೆಂಟೇಶನ್ ಇರಲಿಲ್ಲ ಸರ್. ಇದು ಒಂದು ಹೊಸ ಪೋರ್ಟಲ್ ಮಾಡ್ಬಿಟ್ಟಿದ್ದಾರೆ ಸರ್. ನಮಗೆ ಪೋರ್ಟಲ್ ಮಾಡಿಬಿಟ್ಟು ಇವ್ರು ಏನೇನು ಈ ಸೊತ್ತು ಬೇಕು ಅಂದ್ರೆ ಕೆಲವು ದಾಖಲೆಗಳನ್ನ ಅಪ್ಲೋಡ್ ಮಾಡ್ಬೇಕು ಸರ್. ನಾವು ಅಪ್ಲೋಡ್ ಮಾಡಲಿಲ್ಲ ಮುಂದಕ್ಕೆ ಹೋಗಲ್ಲ. ಅಂದ್ರೆ ನಾವಿಲ್ಲ ಇದನ್ನ ಏನಾರು ಅಪ್ಲೋಡ್ ಮಾಡಿದ್ರೆ ತಗೊಳುತ್ತೆ ಸರ್. ಬಟ್ ಅಪ್ಲೋಡ್ ಮಾಡಿದ್ರೆ ತಪ್ಪು ಮಾಡ್ದಂಗೆ ಆಗುತ್ತೆ ಸರ್. ನಾವು ಕೇಳುತ್ತೆ ಏನೇನು ಕನ್ವರ್ಷನ್ ಇದೆ, ಆರ್ಡರ್ ಇದೆಯಾ, ಹಕ್ಕುಪತ್ರ ಇದೆಯಾ. ಹಕ್ಕುಪತ್ರ ಇದ್ರೆ ನೋ ಇಶ್ಯೂಸ್ ಸರ್. ಸರ್ ಹಕ್ಕುಪತ್ರ ಅಂತ ಯಾರಿಗೂ ಇಲ್ಲ ಸರ್ ಅಲ್ಲಿ. ಈಗಿರೋದು ಮುಂಚೆ 17ರಲ್ಲೆಲ್ಲ ಕೈಯಲ್ಲೆಲ್ಲ ಬರ್ಕೊಡೋದ್ರಲ್ಲಿ ಸರ್ ಮಾಡ್ಬಿಟ್ಟಿದ್ದಾರೆ. ಅವಾಗ ನಾವು ದಯವಿಟ್ಟು ಒಂದು ಮಾತು, 2011ರಲ್ಲಿ ನಾವು ಕೇಳ್ಕೊಂಡಿದೀವಿ, ಬಂದಿದ್ದೀವಿ ಪಂಚಾಯತಿಗೆ ಬಂದು ನಾವು ಕೇಳ್ಕೊಂಡಿದೀವಿ. ಅದಕ್ಕೆ ಅಷ್ಟು ಅಮೌಂಟ್ ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ದಿನ ಇವ್ರಿಗೆ ಗೊತ್ತಾಗಲ್ಲ. ನಾವು ಎಲ್ಲೋ ಕೆಲಸಗಳಲ್ಲಿ ಬೆಂಗಳೂರಲ್ಲಿ ಇದ್ವಿ, ಸದ್ಯಕ್ಕೆ ನಾವು ಅವಾಗ ಇರ್ಲಿಲ್ಲ ಇಲ್ಲಿ. ಅವ್ರು ಏನ್ ಮಾಡಿದ್ರು, ಬೆಳಗ್ಗೆ ಬಾ ಸಾಯಂಕಾಲ ಬಾ, ಬೆಳಗ್ಗೆ ಬಾ ಸಾಯಂಕಾಲ ಬಾ, ಸಾಹೇಬ್ರಲ್ಲಿ ಇದೇ ಮಾಡಿ ಅದಾಯ್ತು, ಮುಗೀತು, ಬೇಡ. ಇದೇ ಸಮಸ್ಯೆಯಿಂದಲೇ ನಾವು ಸುಮಾರು ವರ್ಷಗಳಿಂದ ಒದ್ದಾಡ್ತಾ ಇದ್ದೀವಿ. ಒಂದ್ ಕೆಲಸ ಮಾಡಿ, ಯುವ ಸರ್ ಅಣ್ಣ ಈಗ ಅರ್ಜಿ ಯುವ ಸರ್ ಕೊಡಿಸ್ತಾ ಇದೀನಿ, ಅವ್ರು ಅಟೆಂಡ್ ಮಾಡ್ತಾರೆ. ನಾಗರಾಜಣ್ಣ ಅಣ್ಣ ಹೆಸರು ನಂಬರ್ ತಗೋ, ಅವ್ರ ಟಚ್ ಅಲ್ಲಿ ಇರಿ ಸರ್. ಅದೇನಿದೆಯೋ ಅದಕ್ಕೆ ನೀವು ಇಂಬರ ಜೊತೆ ಸೊಲ್ಯೂಷನ್ ಹೇಳ್ಬೇಕು. ಆಗಂಗಿದ್ರೆ ಲೇಟ್ ಮಾಡದೆ ಮಾಡ್ಕೊಟ್ಬಿಡಿ. ಅಮ್ಮ ಸರ್ಕಾರದಿಂದ ಏನಾದ್ರು ಆಗೋದಿದೆಯಾ? ಎಲ್ಲ ಆಫೀಸರ್ಸ್ ಬಂದಿದೀವಿ. ಏನಿದೆ ಅಮ್ಮ ಸಮಸ್ಯೆ? ಹೌದಾ, ಥ್ಯಾಂಕ್ ಯು ಅಮ್ಮ. ಅಮ್ಮ ಏನ್ ಓದ್ತಾ ಇದೆಯಾ? ಎಲ್ಲಿ? ಚೆನ್ನಾಗಿ ಓದ್ಬೇಕು. ಆಲ್ ದಿ ಬೆಸ್ಟ್. ಬಾಯ್ ಅಮ್ಮ. ಅಮ್ಮ ಎಲ್ಲ ಆಫೀಸರ್ಸ್ ಜೊತೆ ಬಂದಿದ್ದೀನಿ ಮೇಡಮ್. ಏನಾದ್ರು ಸಮಸ್ಯೆ ಇದೆಯಾ? ಹೌದಾ, ಬರ್ಲಾಕ? ಹೌದಾ, 5ನೇ ವಾರ್ಡ್ಗೆ ಅಣ್ಣ ನೀರು ಕಷ್ಟ ಇದೆಯಾ ಮೇಡಮ್? ಅದೇ ನೀರು 4 ದಿನಕ್ಕೆ ಒಂದ್ಸಲ ಬರುತ್ತಂತಲ್ಲ, ಬೋರ್ ಹಾಕ್ಸಿ ಅಂತ ಕೇಳ್ತಿದ್ದಾರೆ. ಯಾರು ವಾಟರ್ ಮ್ಯಾನ್ ಸರ್? ಬನ್ನಿ ಯುವ ಸರ್. ಅಲ್ಲಲ್ಲ, ಯಾಕೆ 4 ದಿನಕ್ಕೆ ಒಂದ್ಸಲ ಬಿಡ್ತೀಯ ಮಂಜಣ್ಣ? ಈಗ ಏನ್ ಮಾಡ್ತೀಯ? ಇಲ್ಲಿ ಈ ಏರಿಯಾಗೆ ಪಾಪ ಅವ್ರು ದೂರ ಹೋಗಕ್ಕಾಗಲ್ಲ. ಅವ್ರು ಯಾವಾಗ ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ಅಲ್ಲಿ ಇದು ಮಾಡಿ. ಓಕೆನಾ? ಯಾಕೆ ನೀರ್ ಶಾರ್ಟೇಜ್ ಇದೆನಪ್ಪ? ಮತ್ತೆ ಯಾಕೆ? ಯಾಕೆ ಬೋರ್ ಏನ್ ಹಾಕ್ಸಿದ್ರೆ ಸರಿ ಹೋಗುತ್ತಾ ಹೆಂಗೆ? ಈಗ ಈ ಬೋರ್ ಹಾಕಿದ್ರೆ ಎಷ್ಟು ಮನೆಗಳಿಗೆ ಸರಿ ಹೋಗುತ್ತಮ್ಮ? ಸರಿ ಮೇಡಮ್, ನೋಡಿ ಅದ್ ಬೇಕಾದ್ರೆ ಸರ್ಕಾರದಲ್ಲಿ ಮಾತಾಡ್ತೀನಿ. ಈಗ ಇಲ್ಲಿ ಒಂದು 60 ಮನೆಗೆ ನೀರ್ ಸಮಸ್ಯೆ ಇದೆ. ಈಗ ಬೋರ್ ಕೆಟ್ಟೋಗಿದೆಯಾ ಅಂತ ಏನ್ ಮಾಡ್ತೀರಾ? JJM ಅಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಡಿ. ಇಲ್ಲ ಸರ್, ನಮ್ಮಲ್ಲಿ ಈಗ ಏನ್ ಪೈಪ್ ಲೈನ್ ಒಂದು ಓವರ್ ಟ್ಯಾಂಕ್ ಇದೆ ಸರ್. 4 ಓವರ್ ಟ್ಯಾಂಕ್ ಇದೆ. 4 ಓವರ್ ಟ್ಯಾಂಕ್ ಮಾಡ್ತೀವಿ, ಕನೆಕ್ಷನ್ ಪೂರ್ತಿ ನೀರು ಕೊಡ್ತೀವಿ ಸರ್. ಇದಾಗ್ಬೇಕಿಲ್ಲ, ರೀಬೋರ್ ಆಗ್ಬೇಕು. ಎಷ್ಟು ದಿನದಲ್ಲಿ ಸರ್? ಒಂದ್ 2 ದಿನದಲ್ಲಿ ಲೆಟರ್ ಹಾಕ್ತೀರಾ? ಇವತ್ತು ನೀವು ಅವ್ರ ಲೆಟರ್ ಇದಾಕಿ ನೀವು ಫಾರ್ವರ್ಡ್ ಮಾಡಿ ನಾಗರಾಜ್ ಅಣ್ಣ ಮಾಡಿ. ಅಮ್ಮ ಒಂದು 2 ತಿಂಗಳಲ್ಲಿ ನಾನು ಕ್ಲಿಯರ್ ಮಾಡಿಸ್ತೇನೆ. రమేష్ అని కదా? రమేష్ అన్న. శుభ రమేష్ అని ఏమనుకో. ఈ జాగల బోర్లు ఏమీ లేదు. చూడు బోర్ కేసు ఒప్పినారా ఇంట్లో అక్కోళ్ళంతా? రీబోర్ వేపిస్తాను. చాలా డిమాండ్ చేస్తారు ಮೇಡಮ್. ಮೇಡಮ್ ಅದೇ ಈ 60 ಮನೆಗೆ ರೀಬೋರ್ ನಾವು ಹಾಕ್ಸಿ ಮಾಡ್ಬೇಕು. ನೀರು చాలా డిమాండ్ సార్. ಈಗ ಇಡ್ಬಿಸ್ತಾರೆ. తమ్ముడు ఇప్పుడు ఇది రెడీ అయితే అవుతుందా? అవునా, సరే. అవుట్ వరకు వీళ్ళకి నీళ్ళు షార్టేజ్ కాకుండా చూసుకోపా. సరే ಅಮ್ಮ ಹೇಳಮ್ಮ, ಏನಮ್ಮ ನಮ್ಮ ಜಮೀನು ಸರ್ 50 ವರ್ಷ ಆಗೈತೆ ಸರ್. ನಾವು ಉಳಿಸ್ಕೊಂಡು ಮಾಡ್ಕೊಡ್ಲಿಲ್ಲ. 4 ಎಕರೆನಮ್ಮ?
98 ಹಾಕಿರೋದು ಇದು ಅರ್ಜಿ ನಂಬರ್ ಇಲ್ಲ ಅಂತ ಇದು ಇವ್ರ ಹತ್ರನೂ ಹೋಗಿದ್ದೆ ಸರ್. ಅವರು ನಂಬರ್ ಇಲ್ಲಮ್ಮ ನಾವೇನ್ ಮಾಡೋಣ ಆಯ್ತು ಅಂತ ಹೇಳಿದ್ರು ಸರ್. ಹಾ ಸರ್. ಆಮೇಲೆ ಏನ್ ರಿಜಿಸ್ಟರ್ ಏನ್ ಮೇಡಮ್ ಅದಕ್ಕೆ ಸರ್ ಈ ತರ ಈ ಚಲನ್ಸ್ ತುಂಬಾ ಪ್ರಿಂಟ್ ಆಗಿದೆ ಸರ್. ಬಟ್ ಅದ್ರಲ್ಲಿ ಒಂದ್ 10% ಅಷ್ಟೇ ನಮ್ ರಿಜಿಸ್ಟರ್ ಇರುತ್ತೆ. ಇದೆಲ್ಲ ಫೇಕ್ ಇಲ್ವೋ ಏನೋ ಚೆಕ್ ಮಾಡಿ ಇದು ಮಾಡ್ಬೇಕು ಸರ್. ಈಗ ನೀವು ಕೆಳಗೆ ಎಸ್ಟೇಟ್ಗಳ ಕೊಟ್ಟಿದ್ದೀರಾ ಮೇಡಮ್ ಅವ್ರಿಗೆ ಏನಾದ್ರು? ಏನು ಕೊಟ್ಟಿಲ್ಲ. ಅಲ್ಲ ಅವರು ಅರ್ಜಿ ಹಾಕಿಲ್ಲ ಸರ್. ನಮ್ಮ ಆಫೀಸ್ ಒಂದು ಅರ್ಜಿ ಹಾಕಿ ಟಪಾಲ್ ಟಪಾಲ್ಗೆ ಪೈ ಹೋಗಿ ಅರ್ಜಿ ಒಳ್ಳೆ ನೀಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಏನದು ಅದ್ರ ಸ್ಟೇಟಸ್ ಏನು ಅಂತ ಅವ್ರು ಇಂಬರ ಬರೀತಾರೆ. ಅದ್ರ ಮೇಲೆ ಮಾತಾಡೋಣ. ಅದು ಅಲ್ಲಿ ಇದೆಯಾ ಇಲ್ವಾ ಆನ್ ಪೇಪರಲ್ಲಿ ಕೊಡ್ತಾರೆ ಅವ್ರು ರಿಟರ್ನ್ ರಿಪ್ಲೈ ಕೊಡ್ತಾರೆ ಆಫೀಸರ್ಸ್. ಮತ್ತೆ ಕಾನೂನು ರೀತಿ ಇದ್ರೆ ಮಾಡೋಣ. ಇಲ್ಲ ಈಗ ಹೇಳಿದ್ದೀನಿ ಪಿ ಡಿ ಒ ಮೇಡಮ್ ಪಿ ಡಿ ಒ ಮೇಡಮ್ ಈಗ ಮೆನ್ನೆ ಎಷ್ಟು ಜನ ಇದಾರಲ್ಲ ಪಂಚಾಯತಿ ಇವತ್ತೇನು 1 hour ಅಟ್ಲೀಸ್ಟ್. ಈಗ ಈ ರೋಡ್ಗೆ ಎಲ್ ಶೇಪ್ ರೋಡ್ಗೆ ಈ ಡ್ರೈನ್ ಕ್ಲಿಯರ್ ಆದರೆ ನೋಡಿ ಇದು ಡ್ರೈ ವೇಸ್ಟ್ ಎಲ್ಲ ಇರೋದು ಯಾಕೆ ಮೂವ್ ಆಗ್ತಿಲ್ಲ ಅಂದರೆ ಸರ್ ಒಂದ್ಸಲ 11 ಮೆನ್ನ ಇವತ್ತು ಈ ಎಲ್ ಶೇಪ್ ರೋಡ್ಗೆ ಬಿಡಿ ಮೇಡಮ್. ಅಕ್ಕ ಕ್ಲೀನ್ ಮಾಡಿಸ್ತೀನಿ ಅಕ್ಕ. ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಏನು A to Z ಏನು ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಆಗುತ್ತಾ ಆಗಲ್ವಾ ಅಷ್ಟು ಹೇಳಿ ಅವ್ರಿಗೆ. ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಆಗಲ್ಲ ಅಂದ್ರೆ ಯಾಕೆ ಆಗಲ್ಲ ರೀಸನ್ ಹೇಳಿ. ಟ್ಯಾಕ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಅದನ್ನ ಹೇಳಿದ್ದೀನಿ ಸಾರ್ಟ್ ಔಟ್ ಮಾಡಿ. ಅಲ್ಲ ಸರ್ ಈಗ ಫಸ್ಟ್ ವೀಕ್ ಅಲ್ಲಿ ಲೋ ಬಿಪಿ ಬೇರೆ ಶುರು ಆಗ್ಬಿಡುತ್ತೆ. ಆವಾಗ ನಮ್ಗೆ ನಾಗರಾಜಣ್ಣ ಯಜಮಾನ್ ರೆಸಿಡಿಟಲ್ ಬರ್ಕೊಳ್ಳಿ ಒಂದು ವಾರದೊಳಗೆ. ನಾನು ಹೇಳೋದು ಅವ್ರಿಗೆ ಏನು ಗೊತ್ತಾ ಕ್ಲಾರಿಟಿ ಕೊಟ್ಬಿಡಿ. ಡಿಲೇ ಆಗ್ಬಾರ್ದು. ಏನು ಸಮಸ್ಯೆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಅದು ಹೇಳಿ. ಯಾಕಮ್ಮ ಡಿಲೇ ಮಾಡ್ತೀರಾ ಸರ್? ಒಂದು ಕಾಪಿ ಇದೆಯಾ ಸರ್? ಇವರೇ ಸರ್ ಲೇಔಟ್ ಇದು ಇಲ್ಲ ಈಗ ಯಜಮಾನ್ ನೋಡಿ ಅಮ್ಮ ಅವ್ರು ಅಷ್ಟು ಹೇಳಿದಾಗ ವಿ ಶುಡ್ ಅಟೆಂಡ್ ದ ಇಶ್ಯೂ ಸರ್. ಸರ್ ಒಂದು ಅವಕಾಶ ಕೊಡಿ, ನಾನು ಅಟೆಂಡ್ ಮಾಡ್ತೇನೆ. ಅಣ್ಣ ಇದು ಪರ್ಸನಲ್ ಆಗಿ ತಗೊಳ್ಳಿ, ಅದೇನಿದೆಯೋ ಅವ್ರು ಕ್ಲಾರಿಟಿ ಕೊಡಿ, ಅಟೆಂಡ್ ಮಾಡಿ ಸಾಲ್ವ್ ಮಾಡಿಸ್ತೀನಮ್ಮ. ಡೋಂಟ್ ವರಿ. ಈಗ ಈ ಓವರೇ ಇದ್ದಾರೆ. ಇಲ್ಲಮ್ಮ ಇಲ್ಲ ಬಿಡಿ, ನಾನು ಬೇಗ ಒಂದು ವಾರದ ಸರ್ ಏನು ಇವತ್ತು ಅಟೆಂಡ್ ಮಾಡಿ. ನಾಗರಾಜಣ್ಣ ಇದು ಬರ್ಕೋ ಇಂಪಾರ್ಟೆಂಟ್ ಅಂತ